ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಶಾಪ್ಗೆ ಹೊರಡ್ತಾ ಇದ್ದೆ, ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಪೂಜೆ ಮಾಡಿದಾಯಿತು, ತಿಂಡಿನೂ ಕೂಡ ತಿಂದಾಯ್ತು. ಇವತ್ತು ಸಿಂಪಲಾಗಿ ಮಾಡಿದೆ, ಚಿತ್ರಾನ್ನ ಮಾಡಿದೆ. ಸೊ ತುಂಬ ದಿನ ಆಯಿತು ಚಿತ್ರಾನ್ನ ಮಾಡೋದೇ ಬಿಟ್ಬಿಡ್ತೀನಿ. ಅಂದರೆ ಮೊದಲೆಲ್ಲ ಹೆಂಗೆ ಅಂದರೆ ಅನ್ನ ಸ್ವಲ್ಪ ನೈಟ್ ಜಾಸ್ತಿ ಇಡ್ತಾಯಿದ್ದೆ. ಸೊ ಬೆಳಗ್ಗೆ ಮಿಕ್ಬಿಟ್ರೆ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡ್ತಾಯಿದ್ದೆ. ಇವಾಗ ನೈಟ್ ಟೈಮ್ ಜಾಸ್ತಿ ನಾವು ರೈಸ್ ಇಡ್ತಾ ಇಲ್ಲ, ಅಂದರೆ ತಿನ್ನೋದು ಇಲ್ಲ, ಇದು ಮಾಡೋದು ಇಲ್ಲ. ರೈಸ್ ಏನಾದ್ರು ಸ್ವಲ್ಪ ಅನ್ನ ಇತ್ತು ಅಂದರೆ ಅದಕ್ಕೊಂಚೂರು ದೋಸೆ ಚಪಾತಿ ರೊಟ್ಟಿ ಅದ್ರ ಮಾಡ್ಕೊಂಡು ಏನೋ ಒಂಚೂರು ಜೈ ಅನ್ಸ್ಬಿಡ್ತೀವಿ. ಆದ್ದರಿಂದ ರೈಸ್ ಮಿಕ್ತಾ ಇರಲಿಲ್ಲ. ಓಕೆ, ಇವತ್ತು ಸ್ವಲ್ಪ ಬಿಸಿ ಅನ್ನನೇ ಮಾಡಿ ಅದು ತಣ್ಣಗಾಗಿ ಇಟ್ಟು ಆಮೇಲೆ ಚಿತ್ರಾನ್ನ ಮಾಡಿ ತಿಂದ್ವಿ. ಸೊ ಸೋಮ್ಗೆ ಇದು ಮೂಲಂಗಿ ಬೇಳೆ ಸಾಂಬಾರು ಮಾಡಿದೆ. ಅದೇ ಊಟಕ್ಕೆ ಕಟ್ಟಿದ್ದೀನಿ. ಖುಷಿ ಮಗಷ್ಟು ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು. ಇವಾಗ ನಾನು ಶಾಪ್ ಕಡೆಗೆ ಹೊರಟೆ. 12:25 ಆಯ್ತು, 12:30. ಸೊ ಹೊರಡೋಣ ಅಂತ ಅಂದ್ಕೊಂಡೆ. ಹಾಗೆ ವ್ಲಾಗು ಶುರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಹೇಗಿರುತ್ತೆ ಏನಿರುತ್ತೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಫುಲ್ ಡೇ ವ್ಲಾಗ್ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ನಾನು ಟ್ರೈ ಮಾಡ್ತೀನಿ. ನಾನು ಒಂದು ವಾಚ್ ಆರ್ಡ್ರ್ ಮಾಡಿದ್ದೆ. ನನಗೊಂದು ವಾಚ್ ಬೇಕಾಯ್ತು. ನನಗೆ ಇತ್ತೀಚೆಗೆ ವಾಚ್ಗಳು ಜಾಸ್ತಿ ಇಷ್ಟ ಆಗ್ತಾಯಿದೆ. ನನಗೆ ಬೇಕು ತಗೊಳ್ಳೋಣ ಅಂತ ಹೇಳಿ. ಮತ್ತು ಇನ್ನೊಂದು ವಾಚ್ ನಾನು ಯಾವಾಗ ಗೊತ್ತಾ, ನನ್ನ ಪ್ರೆಗ್ನೆಂಟ್ ಇರುವಾಗಲಿಂದ ಒಂದು ಮೈಕಲ್ ಕೋರ್ಸ್ ಬರುತ್ತಲ್ಲ, ಆ ವಾಚನ್ನ ಕಾಟ್ಕಾಕಿ ಇಟ್ಕೊಂಡಿದ್ದೀನಿ. ಅದನ್ನ ಇನ್ನೂ ತಗೊಳಕ್ಕಾಯ್ತಲ್ಲ. ನಾನು ತಗೊಳ್ಳೋದು ಎಷ್ಟೊತ್ತು ಪಟ್ಟಂತ ತಗೊಬಿಡ್ಬೋದು, ಆದರೆ ನಂಗೆ ತೊಗೊಳಕ್ಕೆ ಮನಸ್ಸಿಲ್ಲ. ಯಾರು ಗಿಫ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಹೆಂಗೆ ಅಂದರೆ ಗಿಫ್ಟ್ ಮೀನ್ಸ್ ನನ್ನ ಯಜಮಾನರು ಯಾರು ಗಿಫ್ಟ್ ಮಾಡಲಿ ಅಂದ್ಕೊಂಡಿದ್ದೀನಿ. ಯಾರು ಮಾಡಲಿಲ್ಲ ಅಂದರೆ ನಾನೇ ವಿಧಿಲ್ಲ ತೊಗೋಬೇಕಾಗತ್ತೆ. ಇನ್ನು ಮೆಹಂದಿ ಹಚ್ಕೊಂಡಿದ್ದೆ ಇಲ್ಲಿ. ಮೊನ್ನೆ ಲಾಸ್ಟ್ ಟೈಮ್ ನಾನು ಕೀರ್ತಿ ಮಲ್ಲೇಶ್ವರಂಗೆ ಹೋಗಿದ್ವಿ. ಅಲ್ಲಿ ಖುಷಿಮಾಗೆ ಕ್ಲಿಪ್ಸು ಆ ಥರ ಎಲ್ಲ ತೊಗೊಂಡು ಬರಬೇಕಾದ್ರೆ ಮೆಹಂದಿ ಇತ್ತು. ಸರಿ, ಚೇಂಜ್ಗೆ ಚೇಂಜ್ ಕೊಡಬೇಕಾಯ್ತಾ, ಚೇಂಜ್ಗೆ ಮೆಹಂದಿ ಕೊಡಿ ಅಂದ್ಬಿಟ್ಟು ತಗೊಬಂದ್ಬಿಟ್ಟಿದ್ದೆ. ಇಷ್ಟಪಡ್ತಾಳೆ ಖುಷಿಮಾ ಅಂತ ಹೇಳಿ. ಆ ಮೆಹಂದಿನ ಖುಷಿಮಾ ಆಗಲೇ ಅಮ್ಮ ನಂಗೆ ಬಿಡು ಅಂತಲೇ ಇದ್ಲು. ಬೇಡ ಅಂತ ಸುಮ್ಮನಿದ್ದೆ. ಮೊನ್ನೆ ಯಾರು ಎತ್ಕೊಂಬಿಟ್ಟು ಆಟ ಮಾಡ್ತಾನೆ ಇದ್ಲು. ಸರಿ ಅಂತ ಹೇಳ್ಬಿಟ್ಟು ಬಿಡಿಸ್ದೆ. ಆಮೇಲೆ ಅದು ಓಪನ್ ಮಾಡಿದ್ಮೇಲೆ ಇನ್ನೇನು ಮಾಡೋದು ಅಂತ ಸುಮ್ಮನೆ ನಾನು ಕೂತ್ಕೊಂಡು ಸುಮ್ಮನೇನು ಬಿಡ್ಸೋಕೆ ಹೋದೆ. ಸುಮ್ಮನಂಗೆ ಇಲ್ಲಿ ರೌಂಡ್ ಹಾಕೊಂಡೆ. ಅದಾದಮೇಲೆ ಹೀಟಾಗಿರೋ ಥರ ಬಾಡಿ ತಣ್ಣಗಾಗ್ತಾಯಿತ್ತು ಅದು ಮೆಹಂದಿ ಹಾಕೊಂಡಿದ ತಕ್ಷಣ. ಸೊ ಆಮೇಲೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡೆ, ಆಮೇಲೆ ಹಿಂದೆ ಒಂದು ಸ್ವಲ್ಪ ಹಾಕ್ಕೊಂಡೆ. ಈ ಕೈಗೆ ಹಿಂಗೆ ಹಾಕ್ಕೊಂಡ್ಬಿಟ್ಟೆ ಅಲ್ವಾ. ಸೊ ಆಮೇಲೆ ಈ ಕೈಗೂ ಕೂಡ ನನಗೆ ಹಾಕೊಳಕ್ಕಾಗ್ತಿಲ್ಲ. ಆಮೇಲೆ ರಮ್ಯಾಗೆ ಹೇಳ್ಬಿಟ್ಟು ರಮ್ಯದ ಒಂಚೂರು ಹಾಕ್ಕೊಡು ಅಂತೇಳಿ ರಮ್ಯ ಹತ್ರ ಹಾಕ್ಸ್ಕೊಂಡೆ. ಈ ಜಾಸ್ತಿ ಅವ್ರ ಟೈಮ್ ಉಳಿಲಿಲ್ಲ. ಇದು ಸಿಂಪಲ್ ಇದೆ, ಚಂದ. ಆಮೇಲೆ ಏನು ಗೊತ್ತಾ, ಕಾಮಿಡಿ ಏನಂತಂದರೆ ನಾನು ಸೋಮಿಗೆ ಸುಮ್ಮನೆ ಹೇಳೋದು, ನಿಮಿಷ ಡೋರ್ ಕ್ಲೋಸ್ ಮಾಡ್ತೀನಿ. ಡೋರ್ ಹಂಗೆ ಓಪನಲ್ಲೇ ಐತೆ, ಎಲ್ಲ ಹೊರಗಡೆ ಕೇಳಿಸ್ತದೆ ನಾನೇನೇ ಮಾತಾಡಿದ್ರು. ಇನ್ನೊಬ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ. ಓಕೆ, ಅದಕ್ಕೆ ಸೋಮಿರ್ತಿ ಏನು ಬೇಕು ಮಗನೇ ಹೊರ ಕೇಳು, ನಾನು ದೇವಿ ಅಂತ ಹೇಳ್ಬಿಡು. ಇವಾಗ ದೇವ್ರುಗಳು ಹೆಣ್ಣು ದೇವ್ರುಗಳೆಲ್ಲ ಗೊತ್ತಲ್ಲ, ಅವ್ರದ್ದೆಲ್ಲ ಮೆಹಂದಿ ಹಿಂಗೆ ಇರುತ್ತೆ. ಏನು ಹೊರ ಬೇಕು ಮಗನೇ ಕೇಳು, ಕೊಡುವೇನು ಅಂತ ಹಿಂಗೆಲ್ಲ ಹಿಂಗೆ ಇಟ್ಕೊಂಡು ತೋರಿಸ್ತಾ ಇದ್ದೆ. ಈ ಕೈಯಲ್ಲೆಲ್ಲ ಈ ಕೈಯಲ್ಲಿ ಹಿಂಗಂತ ಕೇಳ್ತಾ ಇದ್ದೆ. ಎಲ್ಲರೂ ನೋಡಿದ್ರೆ ಏನು ನಿಕ್ಕಿದೆ ನನ್ನ ಮೆಹಂದಿ ಚಾಂದಿ ಮದುವೆ ಅನಿಸುತ್ತೆ. ನಾನು ಲಾಸ್ಟ್ ಬಿಡಿಸ್ಕೊಂಡಿದ್ದು ಅಷ್ಟೇ, ಅದು ಸಿಂಪಲಾಗಿ ಬಿಡಿಸ್ಕೊಂಡಿದ್ದು ಅಷ್ಟೇನೆ. ಇದು ಒಂಥರ ಚೆನ್ನಾಗಿದೆ. ನೆಕ್ಸ್ಟ್ ಫಂಕ್ಷನ್ಗಳೆಲ್ಲ ಸುಮ್ಮನೆ ಬೆಸ್ಟಪ್ಪ ಇದೇ ಥರ ಏನು ಜಾಸ್ತಿ ಟೆನ್ಷನ್ ಇಲ್ಲ, ಏನಿಲ್ಲ. ತುಂಬ ಟೈಮ್ ಕೈಯಲ್ಲಿ ಇಟ್ಕೊಳ್ಳಿಲ್ಲ, ಬೇಗನೆ ಹಳಸೋಯ್ತು. ಅಂದರೆ ಬೇಗ ತೆಗೆದ್ಬಿಟ್ಟು ಅನ್ನಕ್ಕೆ ಇಡಬೇಕಾಗಿತ್ತು ನಾನು ಅಂತ ಹೇಳಿ. ಸೊ ಅದರಿಂದ ಈ ಕೈದು ಜಾಸ್ತಿ ಡಾರ್ಕ್ ಏನಾಗಿಲ್ಲ, ಅಲ್ಲಿ ಓದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಇದೊಂದು ಸ್ವಲ್ಪ ಇತ್ತಲ್ಲ ಜಾಸ್ತಿ ಟೈಮು, ಅದಕ್ಕೆ ಸ್ವಲ್ಪ ಇದೆ, ಚೆನ್ನಾಗಿದೆ. ಸೊ ಹಿಂಗಾಯಿತು. ನನ್ನ ಮಗಳಿಗೆ ಬಿಡಿಸಿ ಆಮೇಲೆ ರಮ್ಮಿಗೂ ಕೊಟ್ಟು ಕಳಿಸಿ ಬಿಡಿಸ್ಕೊ ಅಂತ. ಅವಳು ಇನ್ನೂ ಕಿಲಾಡಿ ಬಿಡಿಸ್ಕೊಂಡಿಲ್ಲ. ಬಿಡಿಸ್ಕೋಬೇಕು ಅಕ್ಕ ಅಂತ ಹೇಳ್ತಾ ಇದ್ಲು. ಅದು ಕಟ್ ಮಾಡಿದ್ಮೇಲೆ ಅದು ಪವರ್ ಹೋಗ್ಬಿಡುತ್ತೆ ಅನಿಸುತ್ತೆ, ಬಿಡ್ಕ ಅಂತ ಹೇಳ್ತಾ ಇದ್ದೆ. ಸೊ ಹೀಗೆ ದಾಹ ಶುರು ಆಯಿತು ನನಗೆ. ಹಂಗೆ ಅಂದಿದ ತಕ್ಷಣ, ಮಾತಾಡಿದ ತಕ್ಷಣ ಇವಾಗಂತ ಏನು ಗೊತ್ತಾ, ಕೆಲವ್ರು ಹೇಳ್ತಾರೆ ನಿಂತ್ಕೊಂಡು ನೀರು ಕುಡಿಬಾರ್ದಂತೆ. ನನಗೆ ಇದು ಹೆಂಗೆ ಗೊತ್ತಾಗಿದೆ ಅಂದರೆ, ಹೋಟೆಲಲ್ಲೇನೋ ನೋಡಿದ್ದೆ. ಸುಮಾರು ಜನ ಊಟಕ್ಕೆ ಬರ್ತಿದ್ರಲ್ಲ ನಮ್ಮ ಶಾಪ್ಗೆ, ಶಾಪಲ್ಲ ಹೋಟೆಲ್ಗೆ, ಅವರು ಕುತ್ಕೊಂಡು ನೀರು ಕುಡಿತಾಯಿದ್ರು, ನಿಂತ್ಕೊಂಡು ನೀರು ಕುಡಿತಿರಲಿಲ್ಲ. ಯಾಕೆಂದರೆ ಕಿಡ್ನಿಗೇನೋ ಎಫೆಕ್ಟ್ ಆಗುತ್ತಂತೆ. ನಾನು ಅದು ಕೇಳಿದ್ದೆ, ಆದರೆ ನಾನು ಕಂಪಲ್ಸರಿ ಅದನ್ನೇನು ಫಾಲೋ ಮಾಡೋದಿಲ್ಲ. ನಿಂತ್ಕೊಂಡಿದ್ರೆ ನಿಂತ್ಕೊಂಡು ಕುಡಿಯೋದು, ಕೂತ್ಕೊಂಡಿದ್ರೆ ಕೂತ್ಕೊಂಡು ಕುಡಿಯೋದು, ಹಂಗೇನೇನೆ. ಒಟ್ಟಿನಲ್ಲಿ ಏನೋ ಅದು ನಿಜ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಿಡ್ನಿಗೆ ಕೂತ್ಕೊಂಡು ನೀರು ಕುಡಿಬೇಕಂತ, ಯಾವತ್ತು ನಿಂತ್ಕೊಂಡು ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಇವತ್ತು ಬಾರ್ಲಕ್ಕಿ ನೀರನ್ನು ಕೂಡ ಕಾಯಿಸ್ಕೊಂಡು ಕುಡಿದ್ವಿ. ಯಾಕೆಂದರೆ ತುಂಬ ಹೀಟಾಗಿದ್ದು. ಖುಷಿಮಾಗೆ ಕಣ್ಣೆಲ್ಲ ಸ್ವಲ್ಪ
ಎಲ್ಲ ಇನ್ನು ಹೀಟ್ ಆದಂಗೆ ಆಗ್ಬಿಟ್ಟಿತ್ತು, ಡ್ರೈ ಥರ ಮತ್ತೆ ತಿರ್ಗಿ ಪಿಸರು ಬರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಅವಳಿಗೆ ಬೆಳಗ್ಗೆನೇ ಬಾರ್ಲಕ್ಕಿ ನೀರು, ಅವಳಿಗೆ ಏನಂದರೆ ಸ್ಟ್ರಾಟಜಿ, ಕುಸುಮ ಕುಡಿಬೇಕು ನೀನು, ಹೊಟ್ಟೆ ನೋವು ಬಂದುಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಸಾಕು, ಹೊಟ್ಟೆ ನೋವಿಗೆ ಇದು ಔಷಧಿ ಕುಡಿ ಅಂದರೆ ಒಂದು ಗ್ಲಾಸ್ ಘಟ ಅಂತ ಕುಡಿದು ಬಿಡ್ತಾಳೆ. ಸೊ ಮೊದಲು ಎಳ್ನೀರು ಕುಡಿತಾರಿಲ್ಲ, ಬಾರ್ಲಕ್ಕಿ ನೀರು ಕುಡಿತಾರಿಲ್ಲ, ಆಮೇಲೆ ಬೇರೆ ಏನು ನೀರು ಕುಡಿತಾರಿಲ್ಲ, ಜೀರಿಗೆ ನೀರು ಅಷ್ಟೇ. ಕುಸುಮ ಹೊಟ್ಟೆ ನೋವಿಗೆ ಇದು ಗ್ಯಾಸ್ಟ್ರಿಕ್, ಮಕ್ಳಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಫ್ರೆಂಡ್ಸ್. ಇದು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಮಕ್ಳಿಗೂ ಗ್ಯಾಸ್ಟ್ರಿಕ್ ಆಗುತ್ತೆ. ಇದ್ರ ಬಗ್ಗೆ ನಂಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನನ್ನ ಮಗಳು ಹುಟ್ಟಿದ್ಮೇಲೆ ನನಗೆ ಗೊತ್ತಾಗ್ತಿತ್ತು. ಅದಕ್ಕೂ ಮುಂಚೆ ನಾನು ನಮ್ಮ ಯಶೋದ ಆಂಟಿ ಇಬ್ಬರು ಮಾತಾಡ್ಕೋತಾ ಇದ್ವಿ, ಇದೆ ಅಂತದೇ ಮಗ, ಎಳೆ ಮಗಿ 6 ತಿಂಗಳು ಮಗಿ ಗ್ಯಾಸ್ಟ್ರಿಕ್ ಬಂದೈತಂತೆ ಅಂತ ಹೇಳೋದು. ನಾನು ನನ್ನ ಮಗಳು ಹುಟ್ಟಿದ ಮೇಲೆ ಆಂಟಿ ಗ್ಯಾಸ್ಟ್ರಿಕ್ ನಿಜವಲ್ಲಿ ಇರುತ್ತೇನೋ ಕಣಂಟಿ, ನೋಡಿ ಮಕ್ಳಿಗೂ ಹಿಂಗೆ ಅಂತ ಹೇಳ್ತಿದ್ದೆ. ಆಂಟಿ ಯಪ್ಪ ಏನು ಕಳೆಗಾಲ ಬಂತು, ಅವಾಗೆಲ್ಲ ಗ್ಯಾಸ್ಟ್ರಿಕ್ ಅಂತಲೇ ಗೊತ್ತಿರಲಿಲ್ಲ. ವಯಸ್ಸು ಒಂದು ಏಜ್ ಆದಮೇಲೆ ಬರ್ತಿತ್ತು. ಆದರೆ ಇವಾಗ ನೋಡಿ ಎಲ್ಲ ಎಳೆ ಮಕ್ಳಿಗೂ ಬರ್ತದೆ. ಎಳೆ ಮಕ್ಳಿಗೆ ಹುಟ್ಟುತ್ತಿದ್ದಂಗೆ ಎಲ್ಲಿ ಬರುತ್ತೆ, ಮತ್ತು ಮಕ್ಕಳಲ್ಲೇ ಗ್ರೇ ಹೇರ್ಸ್ ಬರುತ್ತೆ. ಸೊ ಈ ಥರ ಎಲ್ಲ ಒಂದೊಂದು ಇದೆ. ಇವಾಗೆಲ್ಲ ಫುಲ್ಲು ಕಾಲ ಬದಲಾಗಿದೆ. ಆ್ಯಕ್ಚುಲಿ ನಾವು ತಿಂತಿರೋ ಫುಡ್ಡಲ್ಲ, ಪಾಯ್ಸನ್, ಸ್ಲೋ ಪಾಯ್ಸನ್ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಫುಡ್ಡಲ್ಲೂ ಕೆಮಿಕಲ್ ಇದ್ದೇ ಇರುತ್ತೆ, ಯಾವುದ್ರಲ್ಲೂ ಕೆಮಿಕಲ್ ಇಲ್ಲ ಅಂತ ಅನ್ನಂಗಿಲ್ಲ. ಅಕ್ಕಿ ತಿಂತಾಯಿದ್ವಿ, ಅದರಲ್ಲಿ ಕೆಮಿಕಲ್ ಇರುತ್ತೆ. ಗೋಧಿ, ಪ್ರತಿಯೊಂದು ತರಕಾರಿಗಳು, ಸೊಪ್ಪು, ಅದು ಏನೇನು ತಿಂತೀವಿ ಅದರಲ್ಲಿ ಕೆಮಿಕಲ್ ಇಲ್ಲದೆ ಯಾರು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳ್ದಂಗೆ ನ್ಯಾಚುರಲ್ಲಾಗಿ ಹಾಕ್ಕೊಳ್ಬೇಕು ಅಷ್ಟೇನೆ. ಹಾಕ್ಕೊಂಡು ನಮಗೆ ಸುಮಾರು ಜನ ಟೆರೆಸ್ ಗಾರ್ಡನ್ ಅಂತ ಎಲ್ಲ ಮಾಡ್ಕೊಂಡಿರ್ತಾರೆ. ಅದು ನೋಡಿದ್ರೆ ಎಷ್ಟು ಖುಷಿ ಅನಿಸುತ್ತೆ. ನಂಗೆ ತುಂಬ ಇಷ್ಟ ಆಗಿದೆ ಫ್ರೆಂಡ್ಸ್. ನಂಗೆ ಈ ಥರ ನ್ಯಾಚುರಲಾಗಿ ಬೆಳಿಬೇಕು, ನಂಗೆ ಅದೇನೋ ಗೊತ್ತಿಲ್ಲ, ತುಂಬ ಆಸೆ ಆಗ್ತದೆ. ನನಗೊಂದು ಜಮೀನಂತ ಇರಬೇಕು, ನಾನು ಬೆಳಿಬೇಕು ಆ ನನಗೆ ತುಂಬ ಇಷ್ಟ. ಹೂವು, ಹಣ್ಣು, ನನಗೆ ಫಸ್ಟ್ ಆಫ್ ಆಲ್ ಗ್ರೀನ್ರಿ ಅಂದ್ರೇ ಫಸ್ಟ್ ಆಫ್ ಆಲ್ ತುಂಬ ಇಷ್ಟನಾ. ಸೊ ಇಷ್ಟ ಇರೋದ್ರಿಂದ ನನಗೆ ಈ ಟ್ರಾಫಿಕ್ ಲೈಫಲ್ಲಿ ಇದು ಬೇಜಾರಾದಾಗ ಸ್ವಲ್ಪ ಹೋಗಿ ಬರೋ ಬೇಕು ಅಂತ ಆಸೆ ಆಗ್ತದೆ. ಗೊತ್ತಿಲ್ಲ ದೇವ್ರು ಯಾವಾಗ ಕರುಣಿಸ್ತಾರೋ ಏನೋ ಅಂತ ನನಗೆ ಗೊತ್ತಿಲ್ಲ. ನೋಡೋಣ. ಪ್ರಯತ್ನ ನಮ್ಮದು ಫಲಾನುಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಅಷ್ಟೇ ಅಲ್ವಾ. ಪ್ರಯತ್ನ ಮಾತ್ರ ಮಾಡಬೇಕು. ಪ್ರಯತ್ನ ಮಾಡೋದ್ರಲ್ಲಿ ಸುಮ್ಮನೆ ನಂಗೆ ಬೇಕು ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನು ಪಡ್ಕೋಬೇಕು ಅಂತಂದರೆ ಪ್ರಯತ್ನ ಪಡಲೇಬೇಕು. ಸೊ ಮಾತಾಡೋಣ, ಬ್ಲಾಗ್ ಶುರು ಮಾಡೋಣ ಅಂದ್ಕೊಂಡು ಇಲ್ಲೇ 7 ನಿಮಿಷ ಆಗೋಯ್ತು ಫ್ರೆಂಡ್ಸ್. ಸೊ ಬನ್ನಿ ಹೊರಡೋಣ ಶಾಪ್ ಕಡೆಗೆ. ನನಗೂ ಕೆಲಸ ಇದೆ, ವಿಡಿಯೋ ಮಾಡಬೇಕು ಶಾಪಲ್ಲಿ. ಸೊ ಆದ್ದರಿಂದ ಇವಾಗ ಆ್ಯಂಡ್ ಇನ್ನೊಂದು ಪ್ಲೇಸ್ ಕಡೆಗೆ ಹೋಗ್ತಾಯಿದ್ವಿ, ಎಲ್ಲಿಗೆ ಅನ್ನೋದನ್ನ ಹಾಗೆ ಆಮೇಲೆ ಹೋಗ್ತಾ ವ್ಲಾಗಲ್ಲಿ ಹೇಳ್ತೀನಿ. ಓಕೆ. ಏನು ಗೊತ್ತಾ, ಅಪ್ಪ ಅಮ್ಮ ಹೋದ್ಮೇಲೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಅಪ್ಪ ಅಮ್ಮ ಹೋದ್ರು, ಅದಾಗಿ 2-3 ದಿನ ಆದಮೇಲೆ ನಾನು ಬ್ರೇಕ್ ತೊಗೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಅಂತ ಹೇಳ್ತಿದ್ನಲ್ಲ, ಅದಕ್ಕೋಸ್ಕರ. ಏನಕ್ಕಪ್ಪ ಅಂತ ಹೇಳ್ಬೋದು, ಸ್ವಲ್ಪ ನಂಗೆ ಟೈಮ್ ಬೇಕು ಅದನ್ನು ಹೇಳೋದಕ್ಕೋಸ್ಕರ. ಅದಕ್ಕೋಸ್ಕರ ಸುಮ್ಮನಿದ್ದಿ. ನೋಡೋಣ, ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಹೇಳ್ದಲ್ಲೇ ಮಾತ್ರ ಇರೋದಿಲ್ಲ, ಹೇಳ್ದಲ್ಲೇ ಇದನ್ನು ಮಾಡೋಕ್ಕೆ ಚಾನ್ಸು ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ. ನಂದು ಒಂದು ಕೀಗೆ ಎಷ್ಟು ಇದಿದೆ ನೋಡಿ, ಇದೇ ಭಾರ. ಸ್ವಲ್ಪ ವೆಯ್ಟ್ ಇರಲಿ ಅಂತಲೇ ಇಟ್ಕೊಂಡಿದ್ದೀನಿ. ನನಗೆ ಬೀಳಿಸ್ಬಿಡ್ತೀನಿ ಅಲ್ಲಲ್ಲಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ವೆಯ್ಟ್ ಥರ ಇಟ್ಕೊಂಡಿದ್ದೀನಿ. ನಾನು ಶಾಪ್ಗೆ ಹೋಗೋಕ್ಕೂ ಮುಂಚೆ ಅಷ್ಟರಲ್ಲಿ ಮಿಲನ್ನು ಸ್ಕೂಲಿಂದ ಬಂದಿದ್ದ. ಇವಾಗ ಎಕ್ಸಾಮ್ ಶುರು ಆಗಿದೆ ಅಲ್ಲ, ಆದ್ದರಿಂದ ಬೇಗನೆ ಬರ್ತಾನೆ. ಇನ್ನು ರಮ್ಯಾ ಕೂಡ ಇವತ್ತು ಇರಲಿಲ್ಲ, ಯಾವುದೋ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೋಗಿದ್ಲು. ಮಿಲನ್ ಕೂಡ ಇದ್ದ. ಸರಿ, ಅವನನ್ನು ಕರ್ಕೊಂಡು ನಾನು ಇವಾಗ ಹಳೆ ಸೈಟ್ ಹತ್ರ ಬಂದಿದ್ದೀನಿ. ಸೊ ಹಳೆ ಸೈಟ್ ಹತ್ರ ಏನು ನಡೀತಿದೆ, ಏನಾದ್ರು ಹೊಸ ಮನೆ ಕಟ್ತಾಯಿದ್ದೀವ ಏನು ಎತ್ತ. ಸೊ ಅದು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಇವಾಗ ನೋಡ್ಬೋದು, ಇವಾಗೆಲ್ಲ ಗೋಡೆ ಕಟ್ಟುತ್ತಾ ಇದ್ದಾರೆ. ಸೊ ನಾನು ಅದನ್ನೆಲ್ಲ ಹೇಳ್ತಿದ್ರು, ಹೋಗಿ ನೋಡ್ಕೊಂಬ ನಿಖಿತಾ ಒಂದ್ಸರಿ ಅಂತ ಹೇಳ್ತಾಯಿದ್ರು. ಹಾಗೆ ಬಂದೆ ನೋಡಲಿಕ್ಕೆ ಅಂತ ಹೇಳಿ. ಅವ್ನು ಮಿಲನ್ನು ಕೂಡ ಈ ಕಡೆ ಎಲ್ಲ ಅವ್ನು ಬಂದಿರಲಿಲ್ಲಂತೆ, ನೋಡಿಲ್ಲ ಚಿಕ್ಕಮ್ಮ ನಾನು ಅಂತ ಹೇಳ್ತಾ ಇದ್ದ. ಸರಿ ಬಾ, ಹಿಂಗೋ ಹಂಗೆ ತೋರಿಸ್ತೀನಿ, ಇನ್ನೊಂದು ಎಲ್ಲಿದೆ ಏನು ಎತ್ತ ಅಂತ, ಹಿಂಗೋ ಫ್ರೀಯಾಗಿದೆಯಲ್ಲ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ನನಗೆ ಯಾಕೋ ಇವತ್ತು ಗೊತ್ತಿಲ್ಲ, ಇದು ನಾನು ಆ್ಯಕ್ಚುಲಿ ಬಿಸ್ಕೆಟ್ ಜಾಸ್ತಿ ತಿನ್ನಲ್ಲ, ಬಿಟ್ಬಿಟ್ಟಿದ್ದೀನಿ ಎಲ್ಲ ಅಭ್ಯಾಸಗಳು. ಮೊದಲೆಲ್ಲ ರೆಗ್ಯುಲರ್ಗೆ ನಾನು ರಕ್ಷಿತು ಮಾಮ್ಸ್ ಮ್ಯಾಜಿಕ್ಕು, ಇಲ್ಲಾಂತಂದರೆ ಗುಡ್ಡೆ ಆರೆಂಜ್ ಕಲರ್ ಬರ್ತಲ್ಲ ಆ ಬಿಸ್ಕೆಟ್ ತಿಂತಾಯಿದ್ವಿ ಡೈಲಿ. ಇವಾಗ ಅದೆಲ್ಲ ಬಿಟ್ಬಿಟ್ಟೆ, ಅಭ್ಯಾಸ ಬೇಡ ಅಂತ ಹೇಳಿ. ಇವತ್ತು ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಹೆಂಗೋ ಟೀ ಮಾಡ್ಕೊಂಬಂದಿದ್ದೆ, 1-2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡ್ಬಂದು ತಿಂದ್ವಿ, ಆರಾಮಾಗಿ ಕುತ್ಕೊಂಡಿದ್ವಿ. ನಮ್ಮ ಮೇಡಮ್ ಅವರು ಸ್ಕೂಲಿಂದ ಬಂದರು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಸ್ಕೂಲಿಂದ ನಾನು ಡೇ ಕೇರ್ಗೆ ಊಟ ಕೊಟ್ಟು ಕಳಿಸ್ಬೇಕಲ್ವಾ. ಸೊ ಆ ಟೈಮ್ನಲ್ಲಿ ಇವಳಿಗೆ ನಾವು ಮಾಮೂಲಿ ಅಂದರೆ ಯೂನಿಫಾರ್ಮ್ ತೆಗ್ಸಿ ಮಾಮೂಲಿ ಕಲರ್ ಡ್ರೆಸ್ ಹಾಕ್ಸ್ಬೇಕಲ್ಲ, ಆ ಡ್ರೆಸ್ನ ಕೊಟ್ಟು ಕಳಿಸಿಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಸೊ ಆದ್ದರಿಂದ
ಅವರೂ ಕೂಡ ಯೂನಿಫಾರ್ಮಲ್ಲೇ ಮೇಡಮ್ಗೆ ಹಾಗೆ ಬಿಟ್ಟಿದ್ದಾರೆ. ಸೊ ಅವರು ಬಂದು ಇನ್ನು ನನ್ನ ಕಸ್ಟಮರ್ ಇದ್ದರು, ನಾವೆಲ್ಲ ಹ್ಯಾಂಡಲ್ ಮಾಡ್ತಾಯಿದ್ವಿ. ರಮ್ಯನೂ ಕೂಡ ಬರ್ತಾ ಹಾಗೆ ತರಕಾರಿಗಳೆಲ್ಲ ತಂದಿದ್ಲು ಬ್ಯಾಂಕಿಂದ ಬರ್ತಾ. ಮೇಡಮ್ ಅವ್ರು ನನ್ನ ಸ್ಪೆಕ್ಸ್ ಹಾಕ್ಕೊಂಡು ಅವ್ರದ್ದೇ ಡ್ಯಾನ್ಸು ಅದು ಇದು ಅಂತೆಲ್ಲ ಆಟಾಡ್ತಾಯಿದ್ರು. ಮತ್ತು ಒಂದಷ್ಟು ಅವಾಗ ಅಂದರೆ ನಾನು ಶಾಪ್ ಓಪನ್ ಮಾಡಿದಾಗ ಪೌಡರು ಮತ್ತು ಅಂದರೆ ಇವಾಗ ಒಂದೇ ಥರ ಇರೋದಿಲ್ಲ, ಸ್ಟಿಕ್ಕರ್ ಆಗಿರ್ಬೋದು ಬಿದ್ದೋಗ್ಬಿಡುತ್ತೆ, ಇಲ್ಲ ಪೌಡರು ವೀಡಿಯೋ ಮಾಡೋಕ್ಕೆ ಅಂತ ಅವಾಗ ಸ್ಟಾರ್ಟಿಂಗ್ ಅಂತ ಹೇಳಿಬಿಟ್ಟು ಇವಾಗ ಹೆಂಗೆ ಇರ್ತೀವಿ ಹಂಗಂಗೆ ವೀಡಿಯೋ ಹಾಕ್ತೀವಿ ಬಿಡಿ, ಶೂಟ್ ಮಾಡಿ ಹಾಕ್ತೀನಿ ನಾನು. ಸೊ ಆದರೆ ಅವಾಗೆಲ್ಲ ಒಂದು ಸ್ವಲ್ಪ ಇರಲಿ ಅಂತ ತಂದಿಟ್ಟಿದ್ದಲ್ಲ, ಅದು ಮೇಡಮ್ಗೆ ಕೈಗೆ ಸಿಕ್ಬಿಡ್ತು. ಸೊ ತಗೊಂಡು ಆಟ ಮಾಡ್ತಾಯಿದ್ಲು. ಎಲ್ಲನೂ ಪೌಡ್ರೆಲ್ಲ ಚೆಲ್ಕೊಂಡು ಮಿಲನ್ನು ಅದನ್ನು ಕಿತ್ಕೊಳ್ಳೋಕೆ ಹೋದ, ರಮ್ಯನೂ ಮಿಲನು. ಅಷ್ಟಕ್ಕೆ ಅಯ್ಯೋ ಅಂತ ಅಂದ್ಕೊಂಡು ಕಿರ್ಚಾಡ್ತಾಯಿತ್ತು. ಸರಿ ಬಿಡೋ, ಇನ್ನು ಸೋಮ್ ಜೊತೆ ಹೊಟ್ಟೋಗ್ಬಿಡು ಖುಷಿ ನೀನು ಅಂತ ಹೇಳ್ತಾಯಿದ್ದೆ. ಅಷ್ಟರಲ್ಲಿ ಸೋಮ್ ಕೂಡ ಲೇಟ್ ಆಗುತ್ತೆ ನಿಖಿತಾ ನಾನು ಬರೋದು ಅಂತ ಹೇಳಿದ್ರು. ಸರಿ ನಡಿಯಮ್ಮ ಆಯಿತು, ಹಂಗಾರೆ ನಾನೇ ಕರ್ಕೊಂಡು ಹೋಗ್ತೀನಿ ನೀನು ಅಂತೆಲ್ಲ ಶಾಪ್ ಕ್ಲೋಸ್ ಮಾಡಿಕೊಂಡು ಆಮೇಲೆ ಮನೆ ಕಡೆಗೆ ಬಂದ್ವಿ. ಮತ್ತು ಸೋಮ್ ಕೂಡ ಇವತ್ತು ಒಂದು ಸ್ವಲ್ಪ ಲೇಟ್ ಆಗ್ಬೋದು ನಿಖಿತಾ ನಾನು ಬರೋದು, ಮೀಟಿಂಗ್ ಇದೆ, ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿದರು ನನಗೆ. ಸೊ ಆದ್ದರಿಂದ ಬಂದುಬಿಟ್ಟೆ ನಾನು. ಯಾರು ಮಿಲನ್ ನೋಡಿ, ಮಿಲನ್ ಬಂದಿಲ್ಲ ಸ್ವಲ್ಪ ದಿನದಿಂದ, ಅದಕ್ಕೆ ನೋಡಿ ಅಲ್ಲಿ ಹೊಸಬ ಅಂತ ಅಂದ್ಕೊಂಡು ಬೊಗ್ಳುತ್ತಿರೋದು. ಯಾರು ಹೊಸಬ್ರು ಬಂದರೆ ಬೊಗ್ಳುತ್ತದೆ. ಯಾರ ಮಗಳೇ? ಅಯ್ಯೋ ನೆಕ್ಪುಟಲ್ಲ ಹಾಕೊಂಡು ಯಾರ ಮಗಳೇ? ಹತ್ರ ಬರ್ತವನ ಎದ್ರುಕೊಡು. ಪುರಿ ಎಟ್ಕೊಡ್ತೀನಿ ಮಗಳೇ ನಿನಗೆ. ಹೋಗೆ, ನನಗೆ ಈ ನೆಕ್ಕದ ಪಕ್ಕದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್, ಆದ್ರೂ ಬಿಡಲ್ಲ ಇದು. ಇದೆಲ್ಲ ಮಾಡಬಾರ್ದು. ಖುಷಿ ಮಗ ಹೇಳ್ತಾ ಇದ್ರಿ ಅವಳು ಬಾಯೆಲ್ಲ ಕಚ್ಚ ಕೊಡ್ತಾಳೆ ಅಂತ, ಅವಳು ಕಚ್ಚುತ್ತಾಳೆ ಅದಕ್ಕೊಳಂಗೆ ಕೊಡ್ತಾಳೆ ಅಷ್ಟೇನೇನೆ. ಮತ್ತೆ ರ್ಯಾಶ್ ಆಗೆಲ್ಲ ಇದು ಮಾಡ್ತಾಳೆ ಅಂತ ಹೇಳ್ಕೊತೀರಾ, ಹಂಗೆಲ್ಲ ಏನಿಲ್ಲ. ಅದು ನೀವು ಹೊಸ್ದಾಗಿ ನೋಡೋಕೆ ಹಂಗೆ ಅನ್ಸುತ್ತೆ ಅಷ್ಟೇನೇನೆ. ಅದು ಅವಳು ಯೂಸ್ ಆಗಿದ್ದಾಳೆ, ಅವಳು ಯೂಸ್ ಆಗ್ಬಿಟ್ಟಿದ್ದಾಳೆ, ಅದಕ್ಕೆಲ್ಲ ಆ ಥರ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲೇ ಇರ್ತೀವಲ್ವಾ, ಅವಳು ರಫಾಗಿ ಹ್ಯಾಂಡಲ್ ಮಾಡ್ತಾಳ ಇಲ್ಲ ಏನು ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬರೀ ಯಾರದು ಇಲ್ಲ ಬಾ ಹತ್ರ ಬಾ. ಇವಾಗ ನೋಡ್ತಾಳೆ ಇರು, ನೋಡ್ತಾಳೆ. ಹೋಗು ಬರೀ, ಹೋಗು ಬರೀಮ್ಮ, ಎತ್ಕೋ ಬರೀ. ಯಾರು ಮಗಳೇ? ಇವಾಗ ಗೊತ್ತಾಯ್ತೇನೋ. ಖುಷಿಯಮ್ಮ ಹ್ಯಾಂಡ್ ವಾಶ್ ಮಾಡ್ಕೊಬರಕ್ಕೆ ಹೋಗೋಳೆ. ಅದು ಪಾರ್ಸಲ್ ಬಂದೈತೆ. ಎಂತ ಏನು ಬುಕ್ ಮಾಡಿದ್ನೋ ಗೊತ್ತಿಲ್ಲ. ಇನ್ನು ಮತ್ತೆ ಬೆಳಗ್ಗೆನೆ ವ್ಲಾಗ್ ಕಂಟಿನ್ಯೂ ಮಾಡಿದ್ದು. ನಾನಿದ್ದೇನೋ ಒಂಚೂರು ಮಾಡ್ಕೊಂಡತ್ಲಾಗ ತಿಂದ್ಕೊಂಡು ನಾನು ಖುಷಿ. ಸೊ ಊಟನೂ ಬೇಡ ಅಂತ ಹೇಳಿದರು. ಸರಿ ಅಂತೇಳಿ ಇನ್ನು ಬೆಳಗ್ಗೆಗೆ ರೆಡಿ ಮಾಡ್ತಾಯಿದ್ದೆ. ಇವತ್ತು ಬಂದು ಏನು ಮಕ್ಕಳಿಗೆಲ್ಲ ಒಂಥರ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, ಮತ್ತು ಏನು ಫೋಟೋ ಇತ್ತಾ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದು ಹೇಳಿದರು. ಮತ್ತು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ಬೇಕು ಮಕ್ಕಳಿಗೆ ಇವತ್ತು, ಅಂದರೆ ಶೇರಿಂಗ್ ಅಂತೆ ಇವ್ರದ್ದು, ಬೇರೆ ಮಕ್ಳಿಗೆ ಕೊಡೋದು, ಖುಷಿ ತೊಗೊಂಡು ಹೋಗೋದು, ಆ ಮಕ್ಕಳು ತಂದಿರೋ ಖುಷಿಗೆ ಕೊಡೋದು ಆ ಥರ ಅಂತ ಹೇಳಿದ್ರು. ಮ್ಯಾಮ್ ಏನಾದ್ರು ಸ್ನ್ಯಾಕ್ಸ್ ಥರ ಅಂದರೆ ಕೇಕು, ಅಂದರೆ ಕಪ್ ಕೇಕು, ನಾರ್ಮಲ್ ಪ್ಲಮ್ ಕೇಕ್ ಆ ಥರ ಏನಾದ್ರು ಕೊಟ್ಟು ಕಳಿಸಿ ಅಂತ ಹೇಳಿದರು. ನನಗೆ ತರೋದಕ್ಕಾಗಲಿಲ್ಲ. ಸೋಮ್ಗೆ ಹೇಳೋಣ ಅಂದರೆ ಅವರು ಲೇಟ್ ಆಯ್ತಲ್ಲ, ಅದಕ್ಕೆ ಏನು ಮಾಡಿದೆ, ಆರ್ಡರ್ ಮಾಡಿದ್ದೆ ಸ್ವಿಗ್ಗಿನಲ್ಲಿ. ಇವತ್ತು ಖುಷಿ ಮಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಫ್ಯಾನ್ಸಿ ಥರ ಒಂಥರ ಮಾಡಲ್ ಥರ ಕಾಣಿಸ್ತದೆ, ಅಂದರೆ ರೆಟ್ರೋ ಸ್ಟೈಲಲ್ಲಿ ಏನೋ ಥರ ಒಂಥರ ಈ ಡ್ರೆಸ್ ಹಾಕ್ತೆ ತರಿಸಿದ್ದೆ. ಇದು ಹಾಕೇ ಇರಲಿಲ್ಲ. ಅವ ಜಾಸ್ತಿ ಜೀನ್ಸಲ್ಲಿ ಸ್ವಲ್ಪ ಲೈಕ್ ಮಾಡಲ್ಲ, ಆದ್ರೂ ಏನೋ ಹೊಸ ಮಾಡಿ ಹಾಕ್ತೆ. ಸೊ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋಣ ಅಂದ್ಕೊಂಡೆ. ಆಮೇಲೆ ಬರೀ ಜಸ್ಟ್ ಇವಾಗ ಅವಳಿಗೆ ನಾನಿವತ್ತು ಬಂದು ಪಲಾವ್ ಮಾಡಿದ್ದೆ, ಲೈಟಾಗಿ ಚೆನ್ನಾಗಿ ಬಂದಿತ್ತು. ಕೋರೆಕಾಳೆಲ್ಲ ಹಾಕಿ ಪಲಾವ್ ಮಾಡಿದ್ದೆ. ಟೇಸ್ಟು ಸಖತ್ತಾಗಿತ್ತು. ಕಡಿಮೆನೇ ಕ್ವಾಂಟಿಟಿನಲ್ಲಿ ಮಾಡಿಬಿಟ್ಟಿದ್ದೀನಿ. ಅದೇನೋ ಕಡಿಮೆ ಕ್ವಾಂಟಿಟಿನ ಮಾಡಿದಾಗ ಎಷ್ಟು ಚೆನ್ನಾಗಿ ಬರುತ್ತೆ ಏನೋ ಗೊತ್ತಿಲ್ಲ. ಅದು ಲಂಚ್ ಬಾಕ್ಸಿಗೆ ಕಟ್ಟೋಣ. ಇವಾಗ ಪ್ಲಮ್ ಕೇಕ್ ಏನಿದೆ ಅದನ್ನು ಸ್ಕೂಲಿಗೆ ಕಳಿಸ್ಕೊಡೋಣ ಅಂತ ತರಿಸಿದ್ದೆ. ಇನ್ನು ಅವಳಿಗೆ ಇನ್ನೂ ತಿಂತಾಳೋ ಇಲ್ವೋ ಅನ್ನೋದೇ ಒಂದು ಟೈಮು. ನಾನು ಈ ಬೆಳಗ್ಗೆ ಟೈಮು ಹಾಲು ಕುಡಿಸ್ಬಿಡ್ತೀನಿ ಒಂದೊಂದು ಟೈಮು, ಅಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಕುಡಿಸ್ತೀನಿ. ಆದರೂ ಮಕ್ಕಳು ಒಂದು ಸ್ವಲ್ಪನಾದರೂ ಒಂದು 4-5 ತಿಂದ್ರೂ ಒಂಥರ ಸಮಾಧಾನ ಅಲ್ವಾ. ಪೋಸ್ ಮಾಡಿ ಇವತ್ತು ಒಂದು ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತೇನೋ ಅವಳಿಗೆ. ತಿಂದ್ಲು, ಒಂದು 4-5 ಕೂತ್ಕೊಂಡು ತಿಂದ್ಲು. 5 ನಿಮಿಷ ಸ್ಕೂಲಿಗೆ ಲೇಟಾದರೂ ಪರವಾಗಿಲ್ಲ, ನಾನು ತಿನ್ಸ್ಕಡೆ ಕರ್ಕೊಂಡು ಹೋಗ್ತೀನಿ ಅವಳನ್ನ. ಇನ್ನು ಹೊರಡ್ಬೇಕಾದ್ರೆ ಖುಷಿ ಪರಿನ ಮುದ್ದು ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅವಳಿಗೆ ಫುಲ್ಲು ಮುದ್ದು ಮಾಡ್ತಾಳೆ. ಮತ್ತು ಅವಳಿಗೆ ಖುಷಿಮ ಏನಂತ ಕರೀತಾಳೆ ಗೊತ್ತಾ, ಸುಂದರಿ ಸುಂದರಿ ಬಾರೆ ಸುಂದರಿ. ನಾನು ಹೇಳ್ತಿರ್ತೀನಲ್ಲ ಮಗಳೇ ಅಂತ, ಅದನ್ನು ಅವಳು ಮಗಳೇ ಅಂತ ಕರೆಯೋಕ್ಕಾಗಲ್ಲ.
ಅದರಿಂದ ಬಾರೆ ಸುಂದ್ರಿ ಅಂತಿರ್ತೀರಲ್ಲ, ಅವಳು ಸುಂದ್ರಿ ಏ ಪರಿಸುಂದ್ರಿ ಅಂತಾಳೆ. ಹಂಗೆ ಇವಾಗ ಸುಮ್ಮನೆ ನಾನು ಮಾಡೋ ಥರ ಆ ಕಡೆ ಈ ಕಡೆ ವಾಕ್ ಮಾಡೋದು ತೋರಿಸ್ತಾ ಇದ್ದೆ, ಹೆಂಗೆ ಮಾಡಬೇಕು ಖುಷಿ ನೀನು ಅಂತ ಎಲ್ಲ ಸುಮ್ಮನೆ ಪ್ರಾಕ್ಟೀಸ್ ಕೊಡ್ತಾಯಿದ್ದೆ. ಸೊ ಅವಳು ಅದನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಪಾಪ ಓಡಾಡ್ತಾಯಿತ್ತು. ಅವಳಿಗೆ ಅವಳದೇ ಆದ ಲೋಕ. ಕೆಲವೊಂದು ಟೈಮ್ ನಾನೇನು ಹೇಳಲಿಲ್ಲ ಅಂದರೂ ಮಾಡುತ್ತೆ, ಕೆಲವೊಂದು ಟೈಮ್ ನಾನೇನು ಹೇಳ್ಕೊಟ್ರು ಮಾಡಲ್ಲ. ಸ್ಕೂಲಿಗೆ ಕರ್ಕೊಬಂದು ಬಿಟ್ಟೆ. ಇಲ್ಲಿ ಸ್ಕೂಲಿಗೆ ಬರ್ತಾ ಹೆಂಗಿದೆ, ಅವ್ರವ್ರ ಶೂಸ್ನ ಬಿಚ್ಚಿಬಿಟ್ಟು ನೀಟಾಗಿ ಅಲ್ಲೇನಿದೆ ರ್ಯಾಕರ್ ಅಲ್ಲಿ ಅವ್ರವ್ರ ಶೂಸ್ನ ಅವರೇ ಎತ್ತಿಟ್ಬಿಡ್ಬೇಕು. ಚೆನ್ನಾಗದೊಂದು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದಾಳೆ. ಬರ್ತಿದ್ದಂಗೆ ನೀಟಾಗಿ ಎತ್ತಿಟ್ಬಿಡ್ತಾಳೆ. ಸರಿ ಅಂತೇಳಿ ಅವಳನ್ನ ಬಿಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬಂದು ನನಗೆ ಪಲಾವ್ ತಿನ್ನೋ ಥರ ಇರಲಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಉದ್ದಿಟ್ಟು ಮಾಡಿದೆ. ಉದ್ದಿಟ್ಟು ಇವಾಗ ಇರುತ್ತಲ್ಲ ಎನಿ ಟೈಮ್ ಮಾಡ್ಕೊಂಡು ತಿಂದೆ. ಇವತ್ತು ಬಂದು ಪಲಾವ್ ಜೊತೆಗೆ ಉದ್ದಿಟ್ಟು. ಸೊ ಯೋಚನೆ ಮಾಡ್ತೀವಿ, ಕೀರ್ತಿಯವರು ನಮ್ಮನೆಗೆ ಬನ್ನಿ ಅಂತ ಅವ್ರನ್ನ ಕರೆದಿದ್ದೆ. ಬನ್ನಿ ಕೀರ್ತಿ, ನಮ್ಮನೆಗೇ ಉದ್ದಿಟ್ಟು ಮಾಡ್ತೀನಿ, ಪಲಾವ್ ಮಾಡಿದ್ದೀನಿ ಅಂತೇಳಿ. ಆಮೇಲೆ ಯೋಚನೆ ಮಾಡಿದೆ, ಕೀರ್ತಿಯವರು ಸ್ವಲ್ಪ ಬ್ಯುಸಿಯಾಗಿದ್ದರು, ನಾನೇ ಕೀರ್ತಿ ಮನೆಗೆ ಹೋಗ್ಬಿಡೋಣ ಅಂತೇಳಿ ಇವಾಗ ಮುದ್ದೆ ಮತ್ತು ಪಲಾವ್ ಬಾಕ್ಸಲ್ಲೆಲ್ಲ ಹಾಕಿ ರೆಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ರಜಾ ಹಾಕಿದ್ರು ಆಫೀಸು. ಅಂದರೆ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೇಳಿದ್ನಲ್ಲ ನಮ್ಮ ಹಳೆ ಸೈಟಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಸೊ ಆದ್ದರಿಂದ ಇವೆಲ್ಲರಿಗೂ ಅದೇ ಹೇಳ್ದಂಗೆ ಏನಾದ್ರು ಹೊಸ್ದಾಗಿ ಮತ್ತೆ ಅಲ್ಲೂ ಮನೆ ಕಟ್ಟುತ್ತಾ ಇದ್ದೀವ ಅಂತ ಸುಮಾರು ಜನ ಕೇಳ್ಬೋದು. ನಾನು ಹೇಳ್ತೀನಿ ಮುಂದಿನ ಬ್ಲಾಗಲ್ಲಿ ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಬ್ಲಾಗಲ್ಲಿ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇವಾಗ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ಕೀರ್ತಿ ಮನೆಗೆ ಬಂದಿದ್ದೀನಿ ನಾನು. ಕೀರ್ತಿರು ಇವತ್ತು ನಳಪಾಕ ಇಳಿಸ್ತವ್ರೆ, ಸೊ ಅದಕ್ಕೋಸ್ಕರ ಬಂದೆ. ಏನು ಅಂತ ಹೇಳ್ತೀನಿ ರೀ. ಕೀರ್ತಿ ಮನೆಗೆ ಬಂದಿದ್ದೀವಿ. ಕೀರ್ತಿರು ಹಬ್ಬಕ್ಕೆ ಅಂತ ನಳಪಾಕ ಇಷ್ಟೆಲ್ಲೋಗಿರ್ತೀರಾ ಇರುತ್ತಾ? ಹಂಗೆ ಬರುತ್ತಾ? ರುಬ್ಬಿಟ್ರೆ ಸರಿ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಕೆಜಿ? ಎಷ್ಟು ಕೆಜಿ ಬೇಳೆ ಕಟ್ಟು? ಎಷ್ಟು ಕೆಜಿ ಅಂದ್ರೆ ಆಲ್ಮೋಸ್ಟ್ 3-3.25 kg ಬೇಳೆ, 3.25 kg ಬೇಳೆ, 4.25 kg ಅನ್ಸುತ್ತೆ ಬೆಲ್ಲ. ಕಾಯಿ ಜಾಸ್ತಿ ಹಾಕಿದೀವಿ ಇವತ್ತು. ಅವರು ಸ್ಯಾಂಡ್ವಿಚ್ ಮಾಡೋರೆ ಒಬ್ರಿಗೆ 4 ಕಪ್ ಕೇಕ್ ಕೊಟ್ಟು ಕಳಿಸ್ದೆ. ನನ್ನ ಮಗಳು ಅವಳಲ್ಲ, ಬಟ್ ಓಕೆ ನೋಡಿ. ಅಷ್ಟೇ ತೆಳು ಇತ್ತಲ್ಲ, ಇಲ್ಲಿ ಬಂದರೆ ಇಷ್ಟು ಗಟ್ಟಿ ಬಂದಿದೆ ಅಲ್ವಾ? ಹೌದು. ಅದಕ್ಕೆ ಯಾವಾಗ್ಲೂ ಒಬ್ಬಟ್ಟನ್ನ ಮುಂಚೆನೆ ಮಾಡ್ಬೇಕು. ಕೆಲವರು ಅವಾಗ ಮಾಡಿ ಅವಾಗ ತಟ್ಟೋಗ್ತಾರೆ, ತಲೆನೋ ಕೆಲಸ. ಹೌದು. ನೀವು ಫಸ್ಟಿಂದನೂ ಹಂಗೆ ಅಲ್ವಾ? ಹಿಂಗೆ. ಆಮೇಲೆ ನನಗೆ ಒಬ್ಬಟ್ಟೆಲ್ಲ ಹೆಂಗ್ ಗೊತ್ತಾ, ಈಗ ಮಾಡಿ ಇಟ್ಕೊಬಿಟ್ರೆ ತಟ್ಟೋ ಟೈಮಲ್ಲಿ ಸ್ಟ್ರೆಸ್ ಇರಲ್ಲ. ಸುಮ್ನೆ ಅವಾಗ ಮಾಡ್ತಾರೆ, ಅವಾಗ ಅಂದ್ರೆ ಲಾರ್ಜ್ ಕ್ವಾಂಟಿಟಿ ನಾನು ಹೇಳ್ತಾರೆ, ಸ್ಮಾಲ್ ಕ್ವಾಂಟಿಟಿ ಓಕೆ. ಈ ಲಾರ್ಜ್ ಕ್ವಾಂಟಿಟಿ ಮಾಡಿದಾಗ ಮಾಡಿ ಇಟ್ಬಿಡ್ಬೇಕು. ನಾವು ಸಾಯಂಕಾಲ ತಟ್ತೀವಿ ಅಂದ್ರೆ ಹೂರ್ಣ ಇವಾಗ ಬೆಳಗ್ಗೆನೆ ಮಾಡಿ ಇಟ್ಬಿಟ್ರೆ ನೋಡಿ. ಅದೇ ಹೌದು. ಅಲ್ಲಿ ನೋಡಕ್ಕೂ ಇದಕ್ಕೂ ಅಯ್ಯೋ ಅನ್ಸುತ್ತೆ, ಇದೇನಪ್ಪ ಅಂತ ಹೇಳಿ. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಏನು ಆಗಲ್ಲ, ಸ್ವಲ್ಪ ಅಂದ್ರೆ ಬೇಯಿಸ್ಬೇಕು. ಈ 3.5 kg ಇದು ರುಬ್ಬಷ್ಟರಲ್ಲಿ ಪಾಪ ನಮ್ ಕೀರ್ತಿರ ಮಿಕ್ಸಿ ಒಂದು ಡಮಾರು ಇವಾಗ ಆರ್ಡರ್ ಮಾಡ್ಬೇಕಂತೆ. ಪ್ಯಾನಾಸೋನಿಕ್ ಅಂತೆ. ಅಲ್ಲಿ ತಗೊಂಡಿದ್ದಾ? ಇಲ್ಲೇ ತಗೊಂಡಿದ್ದ ಪ್ಯಾನಾಸೋನಿಕ್ ಅಂತ. ಇವಾಗ ಆರ್ಡರ್ ಮಾಡ್ಬೇಕಂತೆ. ನೋಡಿ ಎಷ್ಟು 14 ವರ್ಷನಾ? 14 ವರ್ಷ. ನಾನು ಇವಾಗ ಉದ್ದಿಟ್ಟು ಮಾಡ್ಕೊಂಡು ಬಂದೆ, ಪಲಾವ್ ತಗೊಂಡು. ಫಸ್ಟ್ ಟೈಮಾ? ನೀವು ಬಾಣಂತಂದಲ್ಲೆಲ್ಲ ನಿಮ್ಮಮ್ಮ ಹತ್ರ ಅಲ್ಲಿದ್ರಲ್ಲ? ಓಕೆ. ಉದ್ದಿಟ್ಟು ತುಪ್ಪ ಜೊತೆ ಮೆಂತ್ಯ ಮುದ್ದೆ ಅಂತ ಅಷ್ಟೇ. ಇಲ್ಲಿ ಓಪನ್ ಮಾಡಿ. ಇದು ಯಾವ ಥರ ಮಾಡಿದೆ, ತೆಂಗಿನಕಾಯಿ ಹಾಕ್ಬಿಟ್ಟಿದ್ದೀನಿ ಜಾಸ್ತಿ. ಓಕೆ, ತಿಂಡಿ ತಿನ್ಕೋತೀವಿ. ಅಷ್ಟು ನಂಗಂತೂ ಗಂಟ್ಲು ಮತ್ತೆ ಹೋಗಿದೆ, ಹೊಟ್ಟೆ ಹಸುವಾಗ್ತದೆ. ನೋಡಿದೆ ವಾಯ್ಸ್ ಹೆಂಗ್ ಹೋಗಿತ್ತಲ್ಲ ನಿಮ್ದು. ನಾನು ನಿನ್ನೆ ನೋಡಿದೆ. ಮೇಲೆ ಹಾಕ್ಬೇಕಾ? ಮೇಲಾದರೂ ಹಾಕಿ, ಸೈಡ್ಗಾದರೂ ಹಾಕಿ. ಮೇಲೊಂದು ಸ್ವಲ್ಪ, ಸೈಡಲ್ಲಿ ಒಂದು ಸ್ವಲ್ಪ ಹಾಕಿ. ಅಯ್ಯೋ ಜಾಸ್ತಿ ಬಿಡೋದು, ಗಂಟ್ಲು ಬೇರೆ ಊಸ್ಟಾಗ್ಬಿಟ್ಟೈತೆ ಅಲ್ಲೇ. ಮತ್ತೆ ಇವಾಗ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಬಾಣ ಅಂತಂದಲ್ಲಿ ನಮ್ಮ ಮನೇಲಿ ಕಂಪಲ್ಸರಿ ಹೆಣ್ಮಕ್ಳು ಮೆಚರ್ಡ್ ಆದಾಗ ಮತ್ತೆ ಡೆಲಿವರಿನಲ್ಲಿ ಚುಪಾರಿ. ಥ್ಯಾಂಕ್ ಯು. ಆಯ್ತು. ಇವಾಗ ಕೀರ್ತಿ ಮತ್ತೆ ರುಬ್ಬಕ್ಕ ಬಿಸಿ ಹೌದಾ? ಬಿಸಿ ಇರುವಾಗಲೇ ರುಬ್ಬಿಟ್ಬಿಡ್ತೀನಿ. ಕಿತ್ತ ತಣ್ಣಗಾದ್ಮೇಲೆ ರುಬ್ಬಕ್ಕಾಗಲ್ಲ ಜಾಸ್ತಿ, ಅಂದ್ರೆ ತುಂಬಾ ತಣ್ಣಗಾದ್ಮೇಲೆ ಅಂತ. ಮಾಡಿಕೊಟ್ರೇನೆ ನಂಗೆ ಸಮಾಧಾನ. ಹಂಗೆ ನೊರೆ ಬರೀತಾ ಕಾಫಿ. ನೀನು ಕುಡಿದ್ರೆ ಥ್ಯಾಂಕ್ ಯು.
ಏಮರೇ ನೋಡಿ ನಿಮ್ಮ ಹೆಸರು ಹೇಳ್ಕೊಡ್ತಾವ್ರು ನಮಗೆ. ಅಲ್ಲ ಕೀರ್ತಿ ಮನೆಗೆ ಬಂದಾಗಲೆಲ್ಲ ಏನಿದು ಇಷ್ಟು ಇದಾಗಿ ಇಟ್ಕೊಂಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ಅವ್ರ ಮನೆ ಕೆಲಸ ಈ ಥರ ಇರುವಾಗಲೇ ಬರ್ತೀನಿ ನಾನು ಅಲ್ವಾ. ನೋಡಿ ಸುಮ್ಮನೆ ಅಲ್ಲ ನೀವಾರು ಇಲ್ಲೆಲ್ಲ ನೀಟಾಗಿದೆ, ಎಲ್ಲ ಕ್ಲೀನ್ ಮಾಡ್ಬಿಟ್ಟವ್ರೆ ಹಬ್ಬಕ್ಕೆ ಅಂತ ಹೇಳಿ. ಇವಾಗ ಅಲ್ಲಲ್ಲ ಇದನ್ನ ನೆನ್ನೆ ಕ್ಲೀನ್ ಮಾಡೋದು ಸೂಪರ್ ಆಗೋದು. ಈ ನೆನ್ನೆ ಇದೆಲ್ಲ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟವ್ರೆ. ಅದೇನೇನೇನೆ ಎಲ್ಲೊಂದು ಬಿದ್ರೂ ಬಿಡಲ್ಲ, ಆ ಟಿಶ್ಯೂ ತಗೊಂಡು ಒರೆಸ್ತಾನೆ ಇರ್ತಾರೆ. ನಾನು ಹಂಗೆಲ್ಲ ಒರ್ಸಿನಲ್ಲ, ಮನೆ ಒರ್ಸ್ಕೊಂಡ್ರೆ ಬಿಡು ಅಂತೀನಿ. ಇಲ್ಲಾಂದ್ರೆ ಒಬ್ರು ಹತ್ರ ಆಗಲ್ಲ, ಮಾಡ್ತಾನೆ ಇರ್ತಾನೆ ಹಂಗೆ. ಇವಾಗ ಅದೆಲ್ಲ ರುಬ್ಬಿ ನೆಕ್ಸ್ಟ್ ಇದು ಮಾಡಿ ನನಗೂ ಹೂರ್ಣ ಇಲ್ಲಿಂದನೇ ಮತ್ತೆ ಬೇರೆ ನಾನೇನು ಮಾಡೋಕ್ಕೆ ಹೋಗಲ್ಲ. ಅದನ್ನ ಮತ್ತೆ ತಿರ್ಗಾ ಮಾಡಿ ಅದನ್ನ ಹೋಮ್ವರ್ಗುನಾ ಅವ್ರಿಗೂ ಇಷ್ಟ ತಟ್ಟಕ್ಕೆಲ್ಲ ಹಂಗೆ. ಅದಕ್ಕೆ ಜಾಸ್ತಿನೇ ಇಲ್ಲ ನನ್ನ ಫೇವ್ರೆಟ್ ಒಬ್ಬಟ್ಟು, ಆದರೆ ಇತ್ತೀಚೆಗೆ ನನಗೆ ಯಾಕೋ ತಟ್ಟಕ್ಕೆ ಬೇಜಾರು. ನಂಗೆ ಇವೆಲ್ಲ ಈಸಿ, ನನಗೆ ಎಲ್ಲ ಮಾಡ್ಕೊಟ್ಬಿಡ್ತೀನಿ. ನಂಗೆ ತಟ್ಟಾದ್ರೆ ಆಗಲ್ಲ, ಅದೇ ಪ್ರಾಬ್ಲಮ್. ಇದೇನೋ ಒತ್ತಗ್ ಬರುತ್ತಲ್ಲ ನಿಖಿತಾ, ಹಪ್ಳದ ಪ್ರೆಸ್ ಈತೆ ನನ್ನ ಹತ್ರ ಹೊಸ ತರಿಸ್ದೆ. ನಮ್ಮ ಮಮ್ಮಿ ನಾನು ಪ್ರೆಗ್ನೆಂಟ್ ಇರ್ಬೇಕಾರೆ ತರ್ಸೆ ಅಂತ ಇತ್ತಲ್ಲ, ಖುಷಿ ಡೆಲಿವರಿ ಆದಾಗ ತರ್ಸೆ ಅಂತಿತ್ತು. ಹಪ್ಳ ಮಾಡ್ತಾರಲ್ಲ ಊರ್ ಕಡೆ ಎಲ್ಲ, ತರ್ಸೆ ಮಗ ಒಂದು ತರ್ಸೆ ಅಂತ. ಸೊ ತರ್ಸಿದ್ದೆ. ಇವಾಗ ಯಾವ್ದು ಫೇಮಸ್ ಆಗಿದೆಯಲ್ಲ ವೈಷ್ಣವಿನ, ನಾನು ಅನ್ಕೊಂಡೆ ಒಂದು ತರ್ಸೋಣ ಅಂತ. 1400 ಏನೋ ನಂದು ಅದು ವೈಷ್ಣವಿ ಅಂತಾನೆ ಇರಬೇಕು ಕೀರ್ತಿ. ಅದು ಇವಾಗಿನ ಬ್ರ್ಯಾಂಡ್. ಈ ರೀಸೆಂಟಾಗೆ ತರಿಸಿದ್ದು 1 ವರ್ಷ 2 ವರ್ಷ ಆಯ್ತಷ್ಟೇ. ಖುಷಿಗೆ 4 ವರ್ಷ ಅಂದರೆ ನೋಡ್ತೀನಿ ತೆಗಿಬೇಕು. ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮತ್ತು ಕೆಲವೊಂದೆಲ್ಲ ಮಾಡ್ಬೋದು ನಾವು. ನಾನೇ ಸ್ವಲ್ಪ ಸೋಂಬೇರಿ ಬಿಡ್ತೀನಿ. ಹೌದು. ಸೊ ಹೀಗೆ ನಡೀತಾ ಇದೆ. ನಾನೊಂದು ವಿಡಿಯೋ ಎಡಿಟಿಂಗ್ ಬೇರೆ ಮಾಡಬೇಕು, ಅದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಇಲ್ಲಿಗೆ ಬೇರೆ ಬಂದಿದ್ದೀನಿ. ಎಂತ ಹೌದಾ, ನನ್ನ ಕೋಟ್ರ್ ಮಾಡಿಸ್ಕೊಂಡೆ. ನನಗೆ ಅದಕ್ಕೆ ಹೇಳಲ್ಲ ನೋಡಿ, 7 ವರ್ಷ ಆಗಿದೆ. ಮತ್ತೆ ನಂಗೆ ಹಿಂಗೆ ಬೇಕಿತ್ತು. ಸೂಪರ್ ಅಲ್ಲ, ಎಷ್ಟು ಚೆನ್ನಾಗಿ ಸೂಪರ್ ಅಲ್ಲ. ಸಕ್ಕ ಅದೇ ಇವಾಗಿನ ಥರ. ಸೂಪರ್. ಎಷ್ಟು ಕೊಟ್ರಿ? 600. ಅವನು ಹೇಳಿಲ್ಲ, ನಮ್ಮ ಟೈಲರ್ ಸೂಪರ್ ಅವನು. ಇದೆಲ್ಲ ಅವನೇ ಹೊಲ್ದಿರೋದು. ಇದು ಎಲ್ಲಿರೋದು? ಗೋವಿಂದರಾಜ್ ನಗರ ಹೌಸಿಂಗ್ ಬೋರ್ಡ್ ಹತ್ರ. ಸಖತ್ತಾಗಿ ಹೊಲ್ದಿದ್ದಾನೆ. ಬಾರಿ ನನಗೆ ಈ ತರ ಬ್ರಾಡ್ ಆಗಿ ಕೊಡ್ಬೇಕು ನನಗೆ. ಅವ್ ನಂಗೆ ಇಷ್ಟ. ಚೆನ್ನಾಗಿ ಹೊಲ್ದಿದ್ದಾನೆ. ಅದೇ ಯೋಗಲಕ್ಷ್ಮಿದು ಗೊತ್ತಾಯ್ತು. ಓಕೆ, ನಾಳೆ ಉಡ್ತೀರಾ? ಇದು ಆಕ್ಚುಲಿ ಸಕ್ಕತ್ತಾಗಿದೆ. ರೆಡ್ಡಿಗೆ ಪಿಂಕು. ರಕ್ಷಿತ್ ನೋಡಿ ಹಿಂಗ್ ಬನ್ರಿ ಈ ಕಡೆ. ಸೂಪರ್. ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಕೀರ್ತಿ. ಮಸ್ತ್ ಇದೆ ಕೀರ್ತಿ. ಚೆನ್ನಾಗಿ. ಇದು ಸ್ವಲ್ಪ ಡಿಸೈನ್ ಬೇರೆ ಕಡೆ ಆದ್ರೆ ಇದಕ್ಕೆ 1200 1300 ತಗೊಳ್ಳೋರು. ನಾನು ಕೊಟ್ಟಿರೋ 1200 ನಾ ಇನ್ನೊಂದ್ಸರಿ ಕೊಡ್ಬ. 1200 ನಾನು 2 ಬ್ಲೌಸ್ ಹೊಲಿಸ್ತೀನಿ. ನನ್ ಖುಷಿ ಇರ್ಬೇಕು ಒಂದು. ಅಲ್ಲ ಕಾಸ್ಟ್ಲಿ ಇರ್ಬೇಕು, ವಿಪರೀತ ಕಾಸ್ಟ್ಲಿ ಇರಬಾರ್ದು. ಈ ಬ್ಲೌಸ್ ನಾನು 19 ಅಲ್ಲಿ ಹೊಲಿಸಿದಾಗೇನೆ 2019 ಅಲ್ಲಿ 12,000 ಅವನೇ ಹೊಲ್ದಿದ್ದು. 12,000 ನಾನು ಪೇ ಮಾಡಿರೋದು ಅದಕ್ಕೆ. ಬಟ್ ಅಂದ್ರೆ ಅದು ವರ್ಕ್ ಓಕೆ ಹಂಗಿದೆ. ಈ ಅಂದ್ರೆ ಇವಾಗ ಬಿಡಿ, ಇವಾಗ 30,000 ಹೇಳ್ತಾರೆ, 25-30,000. ಹೌದೌದು. ಈ ಬ್ಲೌಸ್ ಗೆಲ್ಲ 200 ರೂಪಾಯಿ ಬ್ಲೌಸಿಗೆ 1200 ರೂಪಾಯಿ ಇಸ್ಕೊಂಡವ್ರೆ ಸ್ಟಿಚ್ ಮಾಡಕ್ಕೆ. ಬೇಜಾರಾಗೋಯ್ತು ನನ್ಗೆ. ಬರೀ 800 ರೂಪಾಯಿ 1200 ರೂಪಾಯಿ ಕೊಟ್ಟಿ. ನಮ್ಮ ಮತ್ತೆ ಅದೇ ಬೈದ್ರು, ಹಿಂಗ್ ಮಾಡಕ್ ಕೆಲ್ಸ ಇಲ್ಲ ನಿನ್ಗೆ ಅಂತ. ಅಯ್ಯೋ ಕತೆ ಆಯ್ತು ಕತೆ. ಅದಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ ನಾವೇ ಒಂದು ಬೋಟಿಕ್ ಓಪನ್ ಮಾಡ್ಬಿಡೋಣ ಅಂತ ಹೇಳಿ. ಆದ್ರೆ ಫ್ರೆಂಡ್ಸ್ ಅದು ಹೇಳೋಷ್ಟು ಸುಲಭ ಅಲ್ಲ. ಅದನ್ನ ಹಂಗೆ ಹ್ಯಾಂಡಲ್ ಮಾಡಬೇಕು, ಇಂಟ್ರೆಸ್ಟ್ ಇರಬೇಕು. ಒಂದು ನನಗೆ ಸೀರೆ ಶಾಪೇ ನಡ್ಸೋಕ್ಕಾಗ್ದಲೇ ಕ್ಲೋಸ್ ಮಾಡೋಣ, ನನಗೆ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಹೇಳ್ದೆ ಕೀರ್ತಿಗೆ, ಕೀರ್ತಿ ಮಾಡೋಣ ನೋಡಿ ಇಲ್ಲೇನೇನೆ ಅಂತ. ಕೀರ್ತಿಗೂ ಇಂಟ್ರೆಸ್ಟ್ ಇಲ್ಲ. ಮಾಡ್ಬಿಡ್ತೀವಿ, ಆದರೆ ಆ ಥರ ಎಲ್ಲ ಆಗೋದಿಲ್ಲ. ಮತ್ತೆ ಏನು ಗೊತ್ತಾ, ಇದು ತುಂಬ ಕಮಿಟ್ಮೆಂಟ್ ಇದೆ. ಹೆಂಗೆ ಅಂದರೆ ಮ್ಯಾರೇಜು, ಮದುವೆ, ಮತ್ತು ಗೃಹ ಪ್ರವೇಶ ಅದೆಲ್ಲ ಇರುತ್ತೆ. ನಾವು ಆ ಟೈಮಿಗೆ ಕೊಡಲೇಬೇಕು. ಸೀರೆಗಳಾದರೆ ಒಂದು ವಾರ ಬಾಗ್ಲಾಕೊಂಡು ನಾವು ಹೋದ್ರೂ 5 ದಿನದಲ್ಲಿ ಇರ್ತೇವೆ. ಸೊ ಇದಕ್ಕೆಲ್ಲ ಡೆಡಿಕೇಶನ್ ಸಿಕ್ಕಾಬಿಟ್ಟು
ನಾನು ಕೊಡೋರ ಹತ್ರ ಇದ್ದಾರೆ ಸುಮಾರು ಜನ, ಕೊಡೋದೇ ಇಲ್ಲ. ನಾನು ಇವಾಗ ಸೀರೆ ಕೊಟ್ಟು ಬಂದು 4 ತಿಂಗಳಾಯ್ತು. ಇನ್ನೊಂದು ಶಾಪಿಗೆ ಕೊಡ್ತಾ ಇದ್ದೆ 6 ತಿಂಗಳಾದ್ರೂ ನಂಗೆ ಕೊಡ್ತಾರೆ. ಕಾಸು ಕೊಟ್ಬಿಟ್ಟು ನಮ್ಗೆ ಕೊಡಲ್ಲ, ಅದಕ್ಕೆ ಬೇಜಾರು. ನೋಡೋಣ ಹೊಸಬ್ರುಗಳನ್ನ ಯಾರಾದರೂ ಹುಡುಕ್ತಾ ಇದ್ದೀವಿ ನಾವು. ಯಾರಾದರೂ ನಮಗೆ ಕಂಫರ್ಟಬಲ್ ಆದರೆ ಸದ್ಯಕ್ಕೆ ನಮ್ಮನೆ ನಿಯರಲ್ಲಿ ಯಾರೋ ಒಬ್ರು ಓಪನ್ ಮಾಡೋರು, ನೋಡೋಣ ಕೊಡ್ಬೇಕು ಹಿಂಗೊಲಿ ಇದು ನೋಡಿ 600 ರೂಪಾಯಿ ಸೂಪರಾಗಿ ಹೊಲ್ದವ್ರೆ ಮಾತ್ರ ಮಸ್ತಿದೆ. ಇದು ನಾವು ಬೇರೆಯವ್ರಿಗೆ 1200 ರೂಪಾಯಿ ಕೊಟ್ಟಿದ್ದೀವಿ ಅದು ಪೇಮೆಂಟ್. ಏನಿಲ್ಲ, ನಾರ್ಮಲ್ ಬ್ಲೌಸಿಗೆ ಅಷ್ಟು ಕೀರ್ತಿ ಕೊಟ್ಟಿರೋದು 1200 ರೂಪಾಯಿ. ನಾನು ಫಸ್ಟ್ ಟೈಮ್ ನಾರ್ಮಲ್ ಬ್ಲೌಸ್ಗೆ 1200 ನಾನು ಫಸ್ಟ್ ಟೈಮ್ ಕೊಟ್ಟಿದ್ದೆ. ನೋಡಿ ಅಷ್ಟು ನೀಟಾಗಿ ಆಗ್ಬಿಡುತ್ತೆ. ಹಂಗೆ ಅದು ತಣ್ಣಗೆ ಆಗ್ತಾ ಗಟ್ಟಿ ಆಗಿರುತ್ತೆ. ಹೆಂಗಿರು ಸಾಯಂಕಾಲ ಅಲ್ಲ ತಕ್ಕೊಡೋದು, ಸೊ ಅವಾಗ ಇನ್ನೂ ಸೇದ್ಕೊಬಿಟ್ಟಿರೋದು, ಕಟ್ಟಕ್ಕೂ ಈಸಿ ಆಗುತ್ತೆ. ನಾನು ಕೆಲವರೆಲ್ಲ ಅವತ್ತೇ ಬೇಳೆ ಹಾಕಿ ಅವತ್ತೇ ಮಾಡಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಹೇಳ್ಬೇಕು. ನಾನು ಮಾಡೋಣ ಇಬ್ರು ಸೇರಿ ಹೋಟೆಲ್ ಓಪನ್ ಮಾಡೋಣ. ಇಷ್ಟರಲ್ಲಿ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಕೊಡ್ತೀವಿ. ಕೊಡೋಣ. ಸೀರಿಯಸ್ಲಿ ನಾವು ತಮಾಷೆಗೆ ಹೇಳ್ತಾ ಇದೀವಿ ಅಷ್ಟೇ. ನೋಡಿ ಇನ್ಮೇಲೆ ನಿಖಿತಾಸ್ ಕಿಚನ್ ವ್ಲಾಗ್ ಅಲ್ಲಿ ಇವಾಗ ತೆಗೆದ್ಬಿಟ್ಟಿದಿರಲ್ಲ ಕಿಚನ್. ನಿಖಿತಾ ವ್ಲಾಗ್ಸ್ ಅಲ್ವಾ, ಕಿಚನ್ ಬರುತ್ತೆ. ಅಲ್ಲ ನನ್ ಕಿಚನ್ ಆಡ್ ಮಾಡ್ಬಿಡಿ. ಕೀರ್ತಿಸ್ದು ಹೋಟೆಲ್ ಓಪನ್ ಮಾಡ್ತಾ ಇದೀವಿ. ಕೀರ್ತಿ ಹೋಟೆಲ್ ಬೇರೆ ಅಲ್ಲ, ನಮ್ಮ ಹೋಟೆಲ್ ಬೇರೆ ಅಲ್ಲ. ಸೊ ಇವಾಗ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಅದನ್ನ ನಿಧಾನಕ್ಕೆ ಕೇಳೋಣ ಅಂತ ಅನ್ಕೊಂಡೆ. ತುಂಬಾ ದೊಡ್ಡದಲ್ಲ ಅಲ್ಲ, ಸುಮ್ನೆ ನಮ್ ಪ್ಯಾಷನ್ಗೋಸ್ಕರ, ಖುಷಿಗೋಸ್ಕರ ಇವಾಗ ಹೋಟೆಲ್ ಓಪನ್ ಮಾಡ್ತಾ ಇದೀವಿ. ತುಂಬಾ ದೊಡ್ಡ ಹೋಟೆಲ್ ಓಪನ್ ಮಾಡಿದಾಗ ಗ್ರ್ಯಾಂಡ್ ಓಪನಿಂಗ್ ಮಾಡಿ ಎಲ್ಲರೂ ಇನ್ವೈಟ್ ಮಾಡ್ತೀವಿ. ಇವಾಗ ಸಿಂಪಲ್ ಆಗಿ ಇದೊಂದು ಸ್ಪೂನು ಸೊ ತರ ಓಪನ್ ಮಾಡ್ತಾ ಇದೀವಿ. ಸೊ ಎಲ್ರೂ ವಿಶ್ ಮಾಡಿ ಹೋಟೆಲ್ ಓಪನ್ ಮಾಡ್ತಿರೋದಕ್ಕೆ. ಸೊ ಅದಿನ್ನೂ ತಯಾರಿ ನಡೀತಾ ಇದೆ. ನೋಡೋಣ, ಪ್ರತಿಯೊಂದು ಅಪ್ಡೇಟ್ ಕೊಡ್ತೀವಿ ಅಲ್ವಾ. ನೀಟಾಗಿ ಎಲ್ಲ ಪ್ರತಿಯೊಂದನ್ನು ಕ್ಲೀನಾಗಿ ಏನೇನಾಗುತ್ತೆ ಎಲ್ಲ ಓಪನಿಂಗು ಏನೇನಾಗುತ್ತೆ ಏನೇನು ಎಲ್ಲ ಅಪ್ಡೇಟ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ ಅಲ್ವಾ. ಅಡಿಗೆ ಅಲ್ಲ, ನಮ್ದು ಕಿಚನ್ ಇಂದಾನೇ ಅಲ್ವಾ ಫೇಮಸ್. ಆದ್ರಿಂದ ನೋಡಿ ಅಷ್ಟೇ ಅಲ್ಲ ನಿಖಿತಾ, ನಾನು ನೀವು ಹೋಟ್ಲ್ ಓಪನ್ ಮಾಡಿದ್ರಲ್ಲ, ನನ್ಗೆ ಯಾಕಂದ್ರೆ ಅಡಿಗೆ ಅಂದ್ರೆ ನಂಗೆ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ನಾನು ನೋಡಿರೋದು ಅಂದ್ರೆ ಅಡಿಗೆ ಇದೆ. ನಿಮ್ಮನ್ನ ನೋಡಿದ್ದು ಉದ್ದಿನೋಡೆ. ಉದ್ದಿನೋಡೆ ವ್ಲಾಗ್ ನಾನು ಫಸ್ಟ್ ನೋಡಿರೋದು. ನೋಡಿ ಅಲ್ಲಿಂದ ಇವ್ರು ಯಾರೋ ಉದ್ದಿನೋಡೆ ಚೆನ್ನಾಗಿ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕ್ ಅವಾಗ ಬ್ಲಾಗ್ಸ್ ನೋಡಿದ್ರು. ಇಲ್ಲ ಹೋಟೆಲಿಂದ ಸುಮಾರು ಜನ ನಮಗೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಉದ್ದಿನೋಡೆ ವಿಡಿಯೋಗೆನೆ ಆಲ್ಮೋಸ್ಟ್ 50,000 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಇರೋ 2,80,000 ಸಬ್ಸ್ಕ್ರೈಬರ್ಸಲ್ಲಿ ಉದ್ದಿನೋಡೆ ವಿಡಿಯೋಗೆನೆ 50,000 ಸಬ್ಸ್ಕ್ರೈಬರ್ಸ್ ಆಗಿರೋದು. ನಿಜವಾಗ್ಲೂ ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ. ಆ ಉದ್ದಿನೋಡೆ ನಾನು ಅದಕ್ಕೆ ಆ ಉದ್ದಿನೋಡೆನ ಅಷ್ಟು ಇಷ್ಟಪಡೋದು. ನಾನು ಹೋಟೆಲ್ ಮಾಡೋಕ್ಕೂ ಮುಂಚೆ ಉದ್ದಿನೋಡೆ ಅಂದರೆ ಅಷ್ಟು ಇಷ್ಟನೇ ಇರಲಿಲ್ಲ. ಆದರೆ ಉದ್ದಿನೋಡೆನೇ 50,000 ಸಬ್ಸ್ಕ್ರೈಬರ್ಸ್ ಕೊಡ್ತು ಅಂದರೆ ಖುಷಿ ಅಲ್ವಾ. ನಂಗೆ ಉದ್ದಿನೋಡೆನೇ ಎಷ್ಟೋ ಏನೋ ಅಮೌಂಟ್ ಕೊಡ್ತು ಕೀರ್ತಿ, ನಿಜ ಹೇಳ್ತೀನಿ. ಎಷ್ಟು ಅಮೌಂಟ್ ಗೊತ್ತಾ, ಅದು ವ್ಯೂಸ್ ಬರ್ತಾನೆ ಇತ್ತು, ಮಿಲಿಯನ್ಸ್ ಗಟ್ಟಲೆ ಹೋಯ್ತಲ್ಲ. ಸೊ ವ್ಯೂಸ್ ಬರ್ತಾ ಚೆನ್ನಾಗಿ ರೆವೆನ್ಯೂ ಬಂತು ಅದರಲ್ಲೂ ಕೂಡ. ಸೊ ಹಾಗೆ ನಾವು ನೆಕ್ಸ್ಟು ಒಂದು ಸ್ವಲ್ಪ ಇರಲಿ ಅಂತೇಳಿ ಇವಾಗ ಕಿಚನ್ನು ಅಂತ ಬಂದಾಗ ನಾವೇನು ನಿಮ್ ಕಿಚನ್ ಇದಿಲ್ಲ ಅಂದ್ರೆ ಬಿಡಿ, ನಮ್ ಕಿಚನ್ ಆಗ್ತಿದೆಯಲ್ಲ ಅಷ್ಟೇ. ಇವಾಗ ಇನ್ನೊಂದು ಇದೆಯಲ್ಲ ಅದ್ರಲ್ಲಿ ತೋರಿಸಿ. ನಾನು ಹೇಳಿದೆ ಕಿಚನ್ ಅನ್ನೋ ಮಾತ್ರಕ್ಕೆ ಇದೇ ಇರಬೇಕು ಅಂತೆಲ್ಲ ಏನಿಲ್ಲ, ತೋರಿಸ್ತೀವಿ ನಾವು ಹೆಣ್ಮಕ್ಳಾದ್ಮೇಲೆ ಕಿಚನ್ನು. ಇವಾಗ ನೋಡಿ ಇದು ಒಂದು ಅಡುಗೆ ರೆಸಿಪಿನೇ ತಾನೆ, ಹಂಗೆ. ಸೊ ತೋರಿಸ್ತೀವಿ. ಹಂಗಿದ್ಮೇಲೆ ಹೆಸರೇ ಇರಬೇಕು ಅಂತೆಲ್ಲ ಏನಿಲ್ಲ ಅಂದ್ಬಿಟ್ಟು ಒಂದು ಚೇಂಜ್ ಮಾಡೋದು. ಕೆಲವೊಂದು ನನಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳಿ. ಸೊ ಆದರೂ ಓಕೆ ತೋರಿಸ್ತೀವಿ. ಹೋಟೆಲ್ ಓಪನ್ ಮಾಡ್ತಾ ಇರೋದು ಏನು ಎತ್ತ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾವು ಅಪ್ಡೇಟ್ ಕೊಡ್ತೀವಿ. ಓಕೆ. ಪ್ಲಾಸ್ಟಿಕ್ದು ಹಾಕಲ್ಲ, ಸ್ಟೀಲ್ದು ದೊಡ್ಡದು ಎಲ್ಲಿದೆ ಅಂತ ಕೈ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿ ತಂದಿಟ್ಟಿರೋದು. ಹಾರ್ಕೊಂಡ್ಬಿಡುತ್ತೆ. ನಾನು ಯುಗಾದಿಯಲ್ಲಿ ಇಂಥ ಟೈಮಲ್ಲೇ ಯುಗಾದಿ ನಮ್ಮ ಕನ್ನಡ ಸಂಘದ ರಾಜ್ಯೋತ್ಸವ, ವರಮಹಾಲಕ್ಷ್ಮಿ ಮೆಲ್ಬನ್ ತುಂಬಾ ಮಿಸ್ ಮಾಡ್ಕೊಳ್ಳೋದು. ಯುಗಾದಿ ವರಮಹಾಲಕ್ಷ್ಮಿ ಬಂತು ಅಂದ್ರೆ ಪಕ್ಕಾ 300-400 ಒಬ್ಬಟ್ಟು. ಒಂದು ಒಬ್ಬಟ್ಟು ಎಷ್ಟು ಹೇಳಿ ಅವ್ರಿಗೆ? ಅಲ್ಲಿ ಬೇರೆ ಪ್ರೈಸ್ $3.5 ಅಂದ್ರೆ ಆಲ್ಮೋಸ್ಟ್ $200. ಫ್ರೆಂಡ್ಸ್ ಕಷ್ಟ ಬೀಳ್ತಿರ್ಲಿಲ್ವಾ ಇದೆಲ್ಲ? ಏನ್ ಸುಮ್ನೆ ನಾನು ನಿಖಿತ? ಹೌದೌದು. ಅಲ್ಲ ಇಲ್ಲಿ ಕೇಳ್ತಿರ್ತಿ, ನಾನು ಮಾಡಲ್ಲ. ಇಲ್ಲಿ 20 ರೂಪಾಯಿ ಇದೆಲ್ಲ ಸೇಲ್ಗಲ್ಲ, ಇದೆಲ್ಲ ಮನೆಗೆ ಮಾಡ್ತಿರೋದು. ಕೊಡಕ್ಕೆ ಸೇಲ್ಗಲ್ಲ. ಇಲ್ಲ ನಾನು ಹೇಳ್ತಿರೋದು
200 rupees ಅಲ್ಲಿ 20 rupees ಹಾ 10 ಆದ್ರೂ 10 ಫಸ್ಟ್ ಅಲ್ಲಿ. ಆದ್ರಿಂದ ಅಲ್ಲಿ ಏನಂದ್ರೆ ಇವಾಗ ಫಾರಿನ್ ಹೋದ್ರೆ ಬದುಕ್ಬೋದು ಅಂತಾರಲ್ಲ ಕಿತಿ, ಫಾರಿನ್ ಹೋದ್ರೆ ಬದುಕ್ಬೋದು ಅಂತಾರಲ್ಲ, ಹಿಂಗೇನೆ ಅಲ್ಲಿ. ಇಲ್ಲೇ ಕೆಲಸ ಮಾಡ್ಕೊಂಡು ಕೆಲಸನೂ ಮಾಡ್ತಾ ಇದ್ದೆ, ಸೈಡ್ ಪ್ಯಾಷನ್ ಮಾಡ್ತಿದ್ದೆ, ಫುಲ್ ಟೈಮ್ ಜಾಬ್ ನಂದು. ಅದ್ರ ಜೊತೆ ಇದು ನನ್ನ ಪ್ಯಾಷನ್ಗೋಸ್ಕರ ಸೈಡ್ ಬಿಸ್ನೆಸ್ ಕೇಟ್ರಿಂಗ್ ತರ. ಆಮೇಲೆ ಏನಂತಾರೆ ಅಂದ್ರೆ ಅಲ್ಲಿದು ಇವಾಗ ಕಾಸ್ಟ್ ಹಂಗೆ ಇರುತ್ತೆ. ನಿಮ್ಗೆ ಯಾಕೆ ಅಲ್ಲಿರುವಾಗ ಏನಾದ್ರು ವಿಡಿಯೋ ಮಾಡ್ಬೇಕು, ಶೂಟ್ ಮಾಡ್ಬೇಕು, ಹಿಂಗ್ ಹಾಕ್ಬೇಕತ್ತರ ಇರ್ಲಿಲ್ಲ ಅಲ್ಲ? ಮೋಸ್ಟ್ಲಿ ಇವಾಗಿರೋರೆಲ್ಲ ಯಾರ್ಯಾರು ಆಗ್ತಾ ಇದಾರೆ, ಇವಾಗ ಆಗ್ತಿದ್ದಾರೆ. ನನ್ನ ಟೈಮ್ ನಮ್ಮ ಅನಿತಾನೇ ಇದ್ಲಲ್ಲ, ಅನಿತಾನೇ ನಾನು ಹೇಳಿದ್ದು ಕೇಳಿ ಅವಳು ಹೇಳಿದ್ದು ನನಗೆ, ಬಟ್ ನನಗೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು. ಇವಾಗ ನನಗೆ ಇವಾಗ ಹಂಗ್ ನೋಡ್ಕೊಂಡ್ರೆ ನೀವೇ ನನ್ ಕಂಟೆಂಟ್ಗಳು ಬೇಜಾನ್ ತಿರ್ಗಾಡ್ತಾರೆ. ಹೌದು ಸೊ ಹಂಗೆ ಪೇಷನ್ಸ್ ಇಲ್ಲ. ಇಂಟ್ರೆಸ್ಟ್ ಇದ್ರೆ ಅಷ್ಟೇ ಇವೆಲ್ಲ ಮಾಡೋದು, ಅವೆಲ್ಲ ಅಷ್ಟು ಈಸಿ ಅಲ್ಲ. ಈಸಿ. ಸೊ ಹೀಗೆ ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ನೀವು ಸದ್ಯಕ್ಕೆ ಎಂಡ್ ಮಾಡ್ತೀನಿ. ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಹಂಗಂತ ಅಲ್ಲ, ನಿಖಿತ ನಮ್ಮ ಮನೆಗೆ ಬರೋದೇ ಅಪರೂಪಕ್ಕೆ, ಅವ್ರೇನು ನಮ್ಮ ಮನೆಗೆ ಯಾವಾಗೂ ಬರಲ್ಲ. ಆಯ್ತು, ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಇರ್ತೀನಿ ಫ್ರೆಂಡ್ಸ್. ನಿಜ ಬೇಜಾರಾಗಿದೆ ಏನಂತ ಹೇಳ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆನಾ, ಸಿಗೋಣ ಮತ್ತೆ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.